ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಯುದ್ಧದ ಕಡೆ ಗಮನ ಹರಿಸ್ತಾ ಹೋಗೋಣ. ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಹಾಗೆ ಇರಾನ್ ನಡುವೆ ಯುದ್ಧ ನಿಲ್ತಾ ಇಲ್ಲ. ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ಮಧ್ಯ ಯುದ್ಧ ನಿಲ್ತಾ ಇಲ್ಲ. ಇದರ ಪರಿಣಾಮ ದೇಶದ ಮೇಲೆ ಹೇಗೆ ಬೀರ್ತಾ ಇದೆ ಅನ್ನೋದನ್ನ ನಾವು ಇಷ್ಟು ತನಕ ನೋಡ್ತಾ ಇದ್ವಿ. ಅಲ್ಲಿ ಇಲ್ಲಿ LPG ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಕೆಲವು ಕಡೆ ಪೆಟ್ರೋಲ್, ಡೀಸೆಲ್ ನೋ ಸ್ಟಾಕ್ ಅನ್ನೋ ಬೋರ್ಡ್ ಹಾಕ್ತಾ ಇದ್ದಾರೆ. ದೇಶಾದ್ಯಂತ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ವಿಪರೀತ ಆಗ್ತಾ ಇದೆ. ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆಗೆ ಎಗ್ಗಿರದ ಸಿಲಿಂಡರ್ಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಕೇಳೋರು ಯಾರೂ ಇಲ್ಲ. ಬಳ್ಳಾರಿಯ ಗೌತಮನಗರದಲ್ಲಿ ಆಟೋದಲ್ಲಿ ಸಿಲಿಂಡರ್ಗಳನ್ನು ಮಾರ್ತಾ ಇದ್ದಾರೆ. ಕಳೆದ 15 ದಿನಗಳಿಂದ ಘನಮೂರ್ತಿ ಎಂಬ ವ್ಯಕ್ತಿ ಸಿಲಿಂಡರ್ಗಳನ್ನು ಆಟೋದಲ್ಲಿ ತುಂಬಿಸ್ಕೊಂಡು ಮಾರ್ತಾ ಇದ್ದಾರೆ. ಯಾಕೆ ಸಿಗ್ತಾ ಇಲ್ಲ ಸಿಲಿಂಡರ್? ನೋಡಿ, ಇಂಥವುಗಳಿಗೋಸ್ಕರ ಸಿಗ್ತಾ ಇಲ್ಲ. ಇವೆಲ್ಲವೂ ಕೃತಕ ಅಭಾವ ಅಥವಾ ಇವರ ಕಳ್ಳಾಟಗಳಷ್ಟೇ. ನೋ ಸ್ಟಾಕ್ ಬೋರ್ಡ್ ಯಾಕಾಗುತ್ತೆ ನೋಡಿ. ಅದು ಯಾರ ಮನೆಗೆ ಹೋಗಿ ಸೇರ್ಬೇಕಾಗಿತ್ತೋ ಗೊತ್ತಿಲ್ಲ ಸಿಲಿಂಡರು. ಹಿಂಗೆ ಆಟೋದಲ್ಲಿ ತುಂಬ್ಕೊಂಡು ಮಾರ್ತಾ ಇದ್ದಾರೆ. ಇದೆಲ್ಲ ಒಂದು ಸಿಕ್ಕಿದೆ. ಇಂತಹ ಅಂದರೆ ಒಬ್ಬರು ಸಿಗಾಕೊಂಡಿದ್ದಾರೆ. ಉಳಿದವ್ರು ಎಲ್ಲೆಲ್ಲಿ ಈ ರೀತಿಯಾಗಿ ಆಟ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ ಇವ್ರನ್ನ.